ಸ್ನೇಹಿತರೆ ನಮಸ್ಕಾರ. ಅದೇನೋ ಒಂದು ಮಾತಿದೆ ನೋಡಿ, ಅಲ್ಪನಿಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿಲಿ ಎದ್ದು ಕೊಡೆ ಹಿಡ್ಕೊಂಡು ನಿಂತ್ಕೊಂಡಂತೆ. ಅಂಥ ಪರಿಸ್ಥಿತಿ ಬಿಗ್ ಬಾಸ್ನಲ್ಲಿ ಈಗ ನಿರ್ಮಾಣ ಆಗಿದೆ. ಕಾರಣ, ಬಿಗ್ ಬಾಸ್ನಲ್ಲಿ ದಿನದಿಂದ ದಿನಕ್ಕೆ ಜಗದೀಶ್ ಹಾವಳಿ ಹೆಚ್ಚಾಗ್ತಿದೆ. ಜಗದೀಶು ಒಬ್ಬ ವಕೀಲನಾಗಿ ಮತ್ತು ಹೊರಗಡೆ ಜಗತ್ತಿನಲ್ಲಿ ಬೇರೆ ಬೇರೆ ಕೇಸ್ಗಳನ್ನು ನಿಭಾಯಿಸಿದಂಥ ವಕೀಲನಾಗಿ ಪಾಪ್ಯುಲರ್ ಆಗಿರ್ಬೋದು. ಜೊತೆಗೆ ರಾಜಕಾರಣಿಗಳನ್ನು ಮತ್ತು ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಎದುರು ಹಾಕಿಕೊಂಡಂತಹ ವಕೀಲನೇ ಆಗಿರ್ಬೋದು. ಆದರೆ ಎಲ್ಲಿ, ಹೇಗೆ, ಯಾವ ರೀತಿ ಮಾತನಾಡಬೇಕು ಮತ್ತು ಯಾವ ರೀತಿ ಇರಬೇಕು ಅನ್ನುವಂತಹ ಕನಿಷ್ಠ ಜ್ಞಾನವೂ ಕೂಡ ಇರದಂತಹ ಒಬ್ಬ ವಕೀಲನ ಅನ್ನುವಂಥ ಪ್ರಶ್ನೆಯನ್ನು ಸಾರ್ವಜನಿಕ ವಲಯದಲ್ಲಿ ಈಗೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಇದರ ನಡುವೆ ಜಗದೀಶು ಬಳಸ್ತಿರುವಂಥ ಕೆಲವೊಂದು ಪದಗಳು ಜಗದೀಶ್ಗೆ ಮುಂದೆ ದೊಡ್ಡ ಬೆಲೆಯನ್ನೇ ತೆರುವಂತಹ ಪರಿಸ್ಥಿತಿ ಬರ್ಬೋದು. ಈಗಾಗಲೇ ಜಗದೀಶು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ, ನನ್ನನ್ನು ಬಿಟ್ಟು ಬಿಡಿ, ನಾನು ಹೊರಗಡೆ ಹೋದ್ಮೇಲೆ ಮಾತ್ರ ಸುಮ್ಮನೆ ಕೂರೋದಿಲ್ಲ ಅನ್ನುವಂತಹ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ಅಥವಾ ಥ್ರೆಟ್ ಮಾಡುವಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ಹೊರಗಡೆ ಹೋಗಿ ಎಕ್ಸ್ಪೋಸ್ ಮಾಡ್ತೀನಿ ಬಿಗ್ ಬಾಸನ್ನು, ಡೆಸ್ಟ್ರಾಯ್ ಮಾಡ್ತೀನಿ ಈ ಪ್ರೋಗ್ರಾಮನ್ನು, ನಾನು ಪ್ರೋಗ್ರಾಮನ್ನು ಹಾಳು ಮಾಡಿಲ್ಲ ಅಂದರೆ ನನ್ನ ಹೆಸರು ಬೇರೆ ಇಡಿ ಅಂತಲೂ ಕೂಡ ವಾರ್ನಿಂಗನ್ನು ಕೊಡ್ತಾನೆ ಅಂತ ಹೇಳಿದರೆ ಜಗದೀಶ್ಗೆ ಇದು ಒಳ್ಳೆಯದ? ಜಗದೀಶ್ಗೆ ಇದರ ಪರಿಣಾಮ ಏನಾಗಬಹುದು ಅನ್ನೋದು ಅರಿವಿದೆಯಾ? ಜಗದೀಶ್ಗೆ ಇದೆಲ್ಲದಕ್ಕೂ ಕೂಡ ಉತ್ತರ ಸುದೀಪ್ ಯಾವ ರೀತಿ ಕೊಡಬಹುದು ಅನ್ನುವಂತಹ ಕನಿಷ್ಠ ಜ್ಞಾನನಾದರೂ ಇದೆಯಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅಸಲಿಗೆ ಈಗ ಜಗದೀಶು ಬಿಗ್ ಬಾಸ್ಗೆ ಹಾಕಿರುವಂಥ ಧಮ್ಕಿ ಏನು? ಬೆಳ್ಳಂಬೆಳಗ್ಗೆ 7:30-8 ಗಂಟೆಗೆ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ. ಆ ಪ್ರೋಮೋದಲ್ಲಿ ಇರುವಂಥ ಅಂಶಗಳೇನು, ಇದರ ಮುಂದುವರೆದ ಭಾಗ ಏನಾಗಬಹುದು, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬುಧವಾರ ಜಗದೀಶು ಇಡೀ ಮನೆಯನ್ನೇ ಯಾವ ರೀತಿ ನರಕ ಮಾಡಿ ಹಾಕಿದ್ದ ಅನ್ನೋದಕ್ಕೆ ಈ ಹಿಂದಿನ ಸ್ಟೋರಿಯಲ್ಲಿ ನಾನು ನಿಮಗೆ ಒಂದು 3-4 ಸಂಗತಿಗಳನ್ನು ಇಟ್ಕೊಂಡು ವಿವರಣೆಯನ್ನು ಕೊಟ್ಟಿದ್ದೆ. ಈಗ ಇದರ ಮುಂದುವರೆದ ಭಾಗವಾಗಿ ಬಿಗ್ ಬಾಸ್ ಮನೆಯ ಈ 11ನೇ ಸೀಸನ್ನಲ್ಲಿ 4ನೇ ದಿನಕ್ಕೆ ಜಗದೀಶು ಹೊರಗಡೆ ಹೋಗುವಂತಹ ಬಯಕೆಯನ್ನು ತೋರ್ಪಡಿಸಿದ್ದಾರೆ. ಕೇವಲ ನಾನು ಹೊರಗಡೆ ಹೋಗ್ತೀನಿ ಅಂತೇಳಿ ಹೇಳಿದ್ದಿದ್ರೆ ಅದು ದೊಡ್ಡ ವಿಚಾರ ಆಗ್ತಾನೆ ಇರಲಿಲ್ಲ. ಬಟ್ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಜಗದೀಶು ಬಿಗ್ ಬಾಸ್ ಮನೆಯ ಒಳಗಡೆ ಮಾಡಿರುವಂಥ ರಾದಂಥ ಒಂದು ಕಡೆ ಆದರೆ, ಮತ್ತೊಂದು ಹೊರಗಡೆ ಹೋದ್ಮೇಲೆ ನಾನು ಮಾಡ್ತೀನಿ ಅಂತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಜಗದೀಶಿಗೆ ಮಗ್ಗಲ ಮುಳ್ಳಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಬಿಗ್ ಬಾಸ್ ಸೀಸನ್ 11 ಈಗ ಶುರುವಾಗಿ 4 ದಿನ ಆಯಿತು. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಮಾಡ್ತಿರುವಂಥ ಲಾಯರ್ ಜಗದೀಶು ಇದೀಗ ಬಿಗ್ ಬಾಸ್ ವಿರುದ್ಧನೇ ತಿರುಗಿ ಬಿದ್ದಿದ್ದಾನೆ. ಬಿಗ್ ಬಾಸ್ನ ಸ್ಪರ್ಧಿಗಳ ವಿರುದ್ಧನೇ ತಿರುಗಿ ಬಿದ್ದಿದ್ದಾನೆ. 16 ವರ್ಸಸ್ 1 ಅನ್ನೋ ರೀತಿಯಾಗಿದೆ ಬಿಗ್ ಬಾಸ್ ಮನೆಯ ವಾತಾವರಣ. ಅಂದರೆ 16 ಜನ ಸ್ಪರ್ಧಿಗಳು ಒಂದು ಕಡೆ ಆದರೆ ಈ ಲಾಯರ್ ಜಗದೀಶೇ ಒಬ್ಬ. ಈ ರೀತಿಯಾದಂಥ ಪರಿಸ್ಥಿತಿ ಬಿಗ್ ಬಾಸ್ ಮನೆಯಲ್ಲಿ ನಿರ್ಮಾಣ ಆಗಿದೆ. ಅದೇ ಕಾರಣಕ್ಕೆ ಬೇಸತ್ತು ಹೋಗಿರುವಂಥ ಈ ಸ್ಯಾಡಿಸಮ್ ಮನುಷ್ಯ ಈಗ ಬಿಗ್ ಬಾಸ್ಗೆ ಚಾಲೆಂಜನ್ನು ಹಾಕಿದ್ದಾನೆ. ನಾನು ಆಚೆ ಹೋಗ್ತೀನಿ, ನನ್ನನ್ನು ಆಚೆ ಹೋಗೋದಕ್ಕೆ ಬಿಡಿ, ನಾನು ಆಚೆ ಹೋಗಲಿ, ಈ ಬಿಗ್ ಬಾಸನ್ನು ನಾನು ಮ್ಯಾನಿಪುಲೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಜಗದೀಶ್ ಅಲ್ಲ, ನಾನು ಬಿಗ್ ಬಾಸನ್ನು ಎಕ್ಸ್ಪೋಸ್ ಮಾಡ್ತೀನಿ, ನಿಮ್ಮ ಪ್ರೋಗ್ರಾಮ್ ಹಾಳು ಮಾಡಿಲ್ಲ ಅಂದರೆ ನನ್ನ ಹೆಸರು ಬೇರೆ ಇಡಿ, ಐ ವಿಲ್ ಡೆಸ್ಟ್ರಾಯ್ ಯುವರ್ ಪ್ರೋಗ್ರಾಮ್ ಅಂತೇಳ್ಬಿಟ್ಟು ಕ್ಯಾಮರದ ಮುಂದೆ ಬಂದು ಕೈ ತೋರಿಸಿ ಬೆದರಿಕೆ ಹಾಕಿ ಒಂದು ರಾಕ್ಷಸ ನಗುವನ್ನು ನಕ್ಕಿರುವಂಥದ್ದು ಈಗ ಭಾರಿ ವೈರಲ್ ಆಗ್ತಿದೆ. ಅಸಲಿಗೆ ಇಲ್ಲಿ ಜಗದೀಶಿಗೆ ಒಂದು ವಿಚಿತ್ರವಾದಂಥ ಮನಸ್ಥಿತಿ ಇದೆ ಅನ್ನೋದು ಈ ಒಂದು ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಲಾಯರ್ ಜಗದೀಶಿಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ಗುರುವಾರದ ಸಂಚಿಕೆಯಲ್ಲಿ ಪ್ರಸಾರ ಆಗ್ತಾಯಿದೆ. ಗುರುವಾರದ ಸಂಚಿಕೆಯ ಕೊನೆಯಲ್ಲಿ ಅಂದರೆ ಬುಧವಾರ ಈ ಸಂಚಿಕೆ ಅಂದರೆ ಈ ಕಂಪ್ಲೀಟಾಗಿ ಹೀಗೇನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರೋಮೋವನ್ನು ನಾಳೆನ ಸಂಚಿಕೆಯಲ್ಲಿ ಏನಿದೆ ಅನ್ನೋದನ್ನು ತೋರಿಸ್ತಾರಲ್ವ, ಬುಧವಾರದ ಎಪಿಸೋಡ್ನ ಎಂಡ್ನಲ್ಲಿ ಇದನ್ನು ತೋರಿಸಿದ್ದಾರೆ. ನಂತರ ಗುರುವಾರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋವನ್ನು ಶೇರ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ಪ್ರೋಮೋವನ್ನು ಶೇರ್ ಮಾಡಿದ್ದಾರೆ. ಬೆಳಗ್ಗೆನೇ ಈ ಪ್ರೋಮೋವನ್ನು ಶೇರ್ ಮಾಡಿದ್ದಾರೆ. ಇದರ ಮುಂದುವರೆದ ಭಾಗ ಅಂದರೆ ಬುಧವಾರ ನಡೆದಂಥ ಜಗಳಗಳು, ಬುಧವಾರ ಉಗ್ರಮಂಜು ಜೊತೆಗೆ ಕಿತ್ತಾಟ, ರಂಜಿತ್ ಜೊತೆಗೆ ಕಿತ್ತಾಟ, ಶಿಶಿರ್ ಜೊತೆಗೆ ಕಿತ್ತಾಟ, ಮಾನಸ ಜೊತೆಗೆ ಕಿತ್ತಾಟ, ಯಮುನಾ ಜೊತೆಗೆ ಕಿತ್ತಾಟ, ಜೊತೆಗೆ ಧನ್ರಾಜ್ ಜೊತೆಗೆ ಕಿತ್ತಾಟ, ಹೀಗೆ ಬಿಗ್ ಬಾಸ್ ಮನೆಯ ಬಹುತೇಕ ಸ್ಪರ್ಧಿಗಳ ಜೊತೆಗೆ ಕಿತ್ತಾಟ. ಅಷ್ಟು ಮಾತ್ರವಲ್ಲ, ರಾತ್ರಿ ಮಾಡಿದಂತಹ ಈ ಒಂದಷ್ಟು ಮಾಡಬಾರದ ಕೆಲಸಗಳು, ಆ ಕೆಲಸಗಳ ಬಗ್ಗೆನೂ ಕೂಡ ಚರ್ಚೆಗಳು, ಎಲ್ಲದರಲ್ಲೂ ಕೂಡ ಎಕ್ಸ್ಪೋಸ್ ಆಗಿದ್ದ್ಯಾರು? ಜಗದೀಶ್. ಈಗ ಇದನ್ನು ಬೇರೆ ರೀತಿಯಲ್ಲಿ ಟರ್ನ್ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿರುವಂಥ ಜಗದೀಶು ಇದನ್ನೇ ಕಂಪ್ಲೀಟಾಗಿ ತನ್ನ ವಿರುದ್ಧ ಸೃಷ್ಟಿಯಾಗಿರುವಂಥ ಈ ಜಾಲವನ್ನೇ ಉಲ್ಟ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಈ ಮೂಲಕ ಮಾಡ್ತಿದ್ದಾನೆ ಒಬ್ಬ ವಕೀಲನಾಗಿ ಅನ್ನೋದರಲ್ಲಿ ಅನುಮಾನ ಇಲ್ಲ. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮ ಬಹುಶಃ ಆರಂಭದಲ್ಲೇ ಇಷ್ಟು ಕಿರಿಕು, ಇಷ್ಟು ಜಗಳ, ಇಷ್ಟೊಂದು ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ.
ಸ್ವರ್ಗ ನರಕದ ಕಾನ್ಸೆಪ್ಟ್ನಲ್ಲಿ ನರಕದಲ್ಲಿ ಇರೋರಿಗೆ ಯಾವುದೇ ಸೌಲಭ್ಯಗಳು ಇರೋದಿಲ್ಲ. ಸ್ವರ್ಗ ನಿವಾಸಿಗಳು ತಿನ್ನುವಂಥ ಆಹಾರವನ್ನು ನರಕದವರು ಸೇವಿಸುವಂತಿಲ್ಲ. ನಿಯಮಗಳನ್ನು ರೂಲ್ಸ್ ಬುಕ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೂ ಕೂಡ ನರಕ ನಿವಾಸಿಗಳಿಗೆ ಮೊಟ್ಟೆ, ಹಣ್ಣು, ಬಿಸಿನೀರು, ಉಪ್ಪಿನಕಾಯಿ, ಬಿಸ್ಕೆಟು ಮುಂತಾದನ್ನು ಈ ಲಾಯರ್ ಜಗದೀಶು ರಾತ್ರಿ ಕದ್ದು ತಗೊಂಡೋಗಿ ಸಪ್ಲೈಯನ್ನು ಮಾಡುತ್ತಿದ್ದಾನೆ. ಇದು ಜಗದೀಶಿಗೆ ಮತ್ತೊಂದು ದೊಡ್ಡ ಎಡವಟ್ಟು ಮಾಡಿದಂತಾಗಿ ಇದಕ್ಕೂ ಕೂಡ ಶಿಕ್ಷೆಯನ್ನು ಅನುಭವಿಸೋಕೆ ಆಗುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇನ್ನು ಲಾಯರ್ ಜಗದೀಶು ಈ ನಡೆಯಿಂದ ಸ್ವರ್ಗ ನಿವಾಸಿಗಳ ಊಟಕ್ಕೂ ಕೂಡ ಈಗಾಗಲೇ ಕಲ್ಲು ಬಿದ್ದಿದೆ. ಲಾಯರ್ ಜಗದೀಶು ಮತ್ತು ನರಕ ನಿವಾಸಿಗಳಿಗೆ ರೂಲ್ ಬ್ರೇಕ್ ಮಾಡಿದ್ರಿಂದ ನರಕ ನಿವಾಸಿಗಳು ತಿನ್ನಬೇಕಾದಂಥ ಆಹಾರವನ್ನೇ ಸ್ವರ್ಗ ನಿವಾಸಿಗಳು ಕೂಡ ತಿನ್ನಬೇಕಾದಂಥ ಪರಿಸ್ಥಿತಿ ಬಂದಿದೆ. ಶಿಕ್ಷೆ ವಿಧಿಸಿದ ಮೇಲೂ ಕೂಡ ತನ್ನದೇನು ತಪ್ಪೇ ಇಲ್ಲ ಅಂತ ಹೇಳ್ಬಿಟ್ಟು ಲಾಯರ್ ಜಗದೀಶು ವಾದವನ್ನು ಮಾಡ್ತಿರುವಂಥದ್ದು ಮತ್ತೊಂದು ವಿಚಿತ್ರ. ಫ್ರಾಂಕ್ ಅಂತ ಹೇಳಿ ಬೇರೆ ಹೇಳ್ತಿದ್ದಂತಹ ಈತ ಸ್ವರ್ಗ ನಿವಾಸಿಗಳಿಗೆ ನೀಡಿರುವಂಥ ಸೌಕರ್ಯಗಳ ಪೈಕಿ ಉತ್ಕೃಷ್ಟ ಭೋಜನವೂ ಕೂಡ ಒಂದು. ಆದರೆ ಕೆಲ ಸ್ವರ್ಗ ನಿವಾಸಿಗಳು ಬಿಸ್ಕೆಟ್ ಮತ್ತು ಮೊಟ್ಟೆ ಹಣ್ಣುಗಳನ್ನು ನರಕ ನಿವಾಸಿಗಳಿಗೆ ಹಂಚಿದ್ದಕ್ಕೆ ಅಥವಾ ಹಂಚಿಕೊಂಡಿದ್ದಕ್ಕೆ ಈಗ ನಿಮ್ಮೆಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಊಟವನ್ನು ಕೊಡ್ತಿದ್ದೀವಿ ಅಂತೇಳಿ ಬಿಗ್ ಬಾಸು ನೇರವಾಗಿ ಸ್ಪಷ್ಟವಾಗಿ ಹೇಳಿದರು. ಅಲ್ಲಿಗೆ ಇದು ಲಾಯರ್ ಜಗದೀಶ್ ಕಡೆಯಿಂದನೇ ಆದಂಥ ತಪ್ಪು ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಯಿತು. ಆ ಕ್ಷಣದಿಂದ ಲಾಯರ್ ಜಗದೀಶ್ ವಿರುದ್ಧ ಎಲ್ಲರೂ ಕೂಡ ಕಿಡಿಕಾರೋಕ್ಕೆ ಶುರು ಮಾಡಿದ್ದಾರೆ. ಯಮುನಾ ಶ್ರೀನಿಧಿ, ಉಗ್ರಂ ಮಂಜು, ಭವ್ಯಗೌಡ, ಶಿಶಿರು, ತ್ರಿವಿಕ್ರಮು ಎಲ್ಲರೂ ಕೂಡ ಲಾಯರ್ ಜಗದೀಶ್ ವಿರುದ್ಧ ಈಗಾಗಲೇ ತಮ್ಮ ಸಿಟ್ಟನ್ನು ಹೊರಗಡೆ ಹಾಕ್ತಿದ್ದಾರೆ. ಇನ್ನು ಕಾಮಿಡಿ ಪೀಸ್ ಅಂದಿದ್ದಕ್ಕೆ ಮತ್ತು ಯಾವ ಸೀಮೆ ಹೆಂಗಸು ಅಂದಿದ್ದಕ್ಕೆ ಬಹುಶಃ ಇದಕ್ಕೂ ಕೂಡ ಖಡಕ್ಕಾದಂಥ ಉತ್ತರವನ್ನು ಸುದೀಪ್ ಹೇಗೆ ಕೊನೆಗೆ ಕೊಡ್ತಾರೋ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ 2 ದಿನವೂ ಕೂಡ ರೋಸ್ಟ್ ಆದರೂ ಕೂಡ ಲಾಯರ್ ಜಗದೀಶ್ ಅಚ್ಚರಿ ಇಲ್ಲ. ಲಾಯರ್ ಜಗದೀಶ್ ಈ ಸುದೀಪ್ ಅವರ ಮಾತಿಗೆ ತೆಪ್ಪು ಕೂರ್ತಾರೆ ಅಂತೇಳಿ ನೀವು ಭಾವಿಸಿದ್ರೆ ಅದು ನಿಮ್ಮ ಮೂರ್ಖತನ ಆಗ್ತದೆ. ನನಗನ್ಸುತ್ತೆ ಲಾಯರ್ ಜಗದೀಶು ಇಲ್ಲಿ ಸುದೀಪ್ ವಿರುದ್ಧನೂ ಕೂಡ ಒಂದಷ್ಟು ಆಕ್ರೋಶವನ್ನು ಹೊರಗಡೆ ಹಾಕಬಹುದು ಅಥವಾ ಹಾಕದೇನೂ ಕೂಡ ಇರ್ಬೋದು. ಯಾಕಂತ ಹೇಳಿದ್ರೆ ಇವೆಲ್ಲದೂ ಕೂಡ ಗಿಮಿಕ್ ಅಂತಾದರೆ ಇಲ್ಲಿ ಲಾಯರ್ ಜಗದೀಶು ಅವತ್ತು ತೆಪ್ಪು ಕೂತಿರ್ತಾರೆ. ಇಲ್ಲ, ಇದು ಲಾಯರ್ ಜಗದೀಶು ಪ್ಲಾನ್ಡ್ ಪ್ರಕಾರ ಮಾಡಿದ್ದಲ್ಲ, ಇದು ಲಾಯರ್ ಜಗದೀಶನ ಆತನೇ ತೆಗೆದುಕೊಂಡಂಥ ನಿರ್ಧಾರಗಳು ಅಥವಾ ಆತನೇ ಮಾಡಿದಂಥ ಎಡವಟ್ಟುಗಳು, ಆತನೇ ಸ್ವಯಂ ಘೋಷಿತವಾಗಿ ಅಥವಾ ಆತನ ಮನಸ್ಥಿತಿ ಆ ರೀತಿ ಅಂತಾದರೆ ಆತ ಕಿಚ್ಚ ಸುದೀಪ್ ವಿರುದ್ಧನೂ ಕೂಡ ಆ ಕ್ಷಣದಲ್ಲಿ ಮಾತನಾಡ್ತಾನೆ, ನೋಡಬೇಕು. ಬಟ್ ಒಂದಂತೂ ಸತ್ಯ, ಈ ಶನಿವಾರ ಮತ್ತು ಭಾನುವಾರ ಕಿಚ್ಚನ ಪಂಚಾಯಿತಿ ಬಹುತೇಕ ಲಾಯರ್ ಜಗದೀಶ್ಗೆ ಮೀಸಲಾಗಿರುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಜೊತೆಗೆ ಈ ಕಿಚ್ಚನ ಚಪ್ಪಾಳೆ ಏನಿದೆ, ಮೊದಲ ವಾರದ ಕಿಚ್ಚನ ಚಪ್ಪಾಳೆ, ಇದು ಧನ್ರಾಜ್ಗೆ ಅಥವಾ ಮಾನಸಗೆ ಬಂದರೂ ಕೂಡ ಅಚ್ಚರಿಗೇನಿಲ್ಲ. ಯಾಕಂತ ಹೇಳಿದ್ರೆ ಧನ್ರಾಜ್ ಹ್ಯಾಂಡಲ್ ಮಾಡಿದಂಥ ರೀತಿ ಅಷ್ಟು ಮೆಚೂರ್ಡ್ ಅಲ್ಲ ಆಗಿದ್ರೂ ಕೂಡ ಒಂದು ಲೆವೆಲ್ಗೆ ಕರೆಕ್ಟಾಗೇ ಇದೆ. ಅದನ್ನೇ ಸುದೀಪ್ ಅವರು ಬಹುಶಃ ವೀಕೆಂಡ್ನಲ್ಲಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಕೂಡ ಕರೆದು ಕರೆಕ್ಟಾಗಿ ಹೇಳಿದ್ರು, ಧನ್ರಾಜ್ ನೀವು ಹ್ಯಾಂಡಲ್ ಮಾಡಿರುವಂಥ ರೀತಿ ಚೆನ್ನಾಗಿದೆ ಅಂತೇಳಿ. ಬಟ್ ಆಮೇಲೆ ಸಿಕ್ಕಾಪಟ್ಟೆ ಕಾಲು ಎಳಿತಾರೆ. ಇಲ್ಲಿ ವಕೀಲ ಜಗದೀಶ್ಗೂ ಕೂಡ ಆಗ್ತಿರೋದು ಅದೇ. ತಾನು ಏನು ಮಾಡಿದ್ರೂ ನಡೆಯುತ್ತೆ, ತಾನು ಹೇಳಿದೆಲ್ಲದು ಕೂಡ ಕೇಳ್ತಾರೆ, ತನ್ನ ಬಗ್ಗೆ ಭಯ ಇದೆ, ಈ ರೀತಿಯಾದಂಥ ಒಂದು ಭ್ರಮೆಯಲ್ಲಿ ಈತ ಬದುಕ್ತಿದ್ದಾನೆ. ಯಾರು? ಲಾಯರ್ ಜಗದೀಶು. ಈ ಭ್ರಮೆಯನ್ನು ಬಿಡಿಸುವಂಥ ಕೆಲಸವನ್ನು ಸುದೀಪ್ ಅವರು ಮಾಡಿದರೆ ಬಹುಶಃ ಮುಂದಿನ ವಾರದಿಂದ ಆಟ ಬದಲಾಗ್ಬೋದು. ಒಂದು ತಿಳ್ಕೊಳ್ಳಿ, ಲಾಯರ್ ಜಗದೀಶ್ ಆಗಲಿ ಯಾರೂ ಆಗಲಿ ಇಷ್ಟೆಲ್ಲ ಮಾಡಿ ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಅರ್ಧಕ್ಕೆ ಹೋಗುವಂತಹ ಕೆಲಸವನ್ನು ಮಾಡೋದಿಲ್ಲ ಅನ್ನೋದು ಸ್ಪಷ್ಟ. ಇವೆಲ್ಲದೂ ಕೂಡ ಕಾರ್ಯಕ್ರಮದ ಭಾಗವಾಗಿ ಅವ್ರುಗಳು ಮಾಡ್ತಿರುವಂಥ ಗಿಮಿಕ್ ಅನ್ನೋದು ಮಾತ್ರ ಸತ್ಯ. ಅವರ ಪ್ರಚಾರಕ್ಕೆ ಅಥವಾ ಅವರ ಪಾಪ್ಯುಲಾರಿಟಿಗೆ ಮಾಡ್ತಿರುವಂಥ ಗಿಮಿಕ್ಗಳು ಅನ್ನೋದರಲ್ಲಿ ಡೌಟ್ ಇಲ್ಲ. ಓವರಲ್ ಆಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು